ಏನಾದ್ರು 28ಕ್ಕೆ ಏನಾದ್ರು ರಿಸರ್ವೇಶನ್ 99% ಆಗೋ ಚಾನ್ಸಸ್ ಇದೆ. ಅಮೆಂಡ್ಮೆಂಟ್ ಪಾಸ್ ಆಗಿದೆ 15ರಲ್ಲಿ ರಿಸರ್ವೇಶನ್ ಲೇಡಿ ರಿಸರ್ವೇಶನ್ ಬಂದ್ರೆ ಖಂಡಿತವಾಗ್ಲೂ SC ಲೇಡಿ ಆಗೋ ಚಾನ್ಸಸ್ 100% ಇದೆ. ಸೊ ಏನಾದ್ರೂ ಕೂಡ ತಾಲೂಕು ಅಭಿವೃದ್ಧಿಗೆ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. SK ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ನಮ್ಮ ಸೋಮಣ್ಣ ಅವ್ರು ಒಂದು ಮಾತು ಹೇಳ್ತಾ ಇದ್ರು, ನಿಮ್ ನೆಗಡಿ ಬಂದ್ರೆ ಜ್ವರ ಬಂದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ನೀವು ಕೊಟ್ಟಿರ್ತಕ್ಕಂಥ ಕೆಲವು ಪ್ರೀತಿಗಳು ಏನು ವಾಲಂಟಿಯರ್ ಆಗಿ ಕೆಲವು ಮನೆಗಳಿಗೆ ಹೋಗಿ ಕೆಲವು ಮುಖಂಡರುಗಳು ಅಂದ್ರೆ ನನ್ನ ಪ್ರೀತಿಯ ಮುಖಂಡರು ಹೋಗಿ ವಾಲಂಟಿಯರ್ ಹೋಗಿ ಏನು ನನ್ನ ಬಗ್ಗೆ ಆಶೆ ವ್ಯಕ್ತಪಡಿಸಿದ್ರಿ, ನಾನು ಯಾವತ್ತೂ ನಿಮಗೆ ಚಿರುಗುಣಿಯಾಗಿರ್ತೀನಿ, ತುಂಬ ಚಿರುಗುಣಿಯಾಗಿರ್ತೇನೆ. ಆ ಒಂದು ಮಟ್ಟಕ್ಕೆ ಈ ತಾಲೂಕು ಹೋಗಲ್ಲ ಅಂತ ಒಂದು ನಂಬಿಕೆ ನನಗಿದೆ. ಯಾಕಂದ್ರೆ ಬೇರಾಲ್ ನಾವೆಲ್ಲ ಅಣ್ಣ ತಮ್ಮಂದ್ರು, ಇವತ್ತು ಲೆಫ್ಟ್ ಇರ್ಬೋದು, ರೈಟ್ ಇರ್ಬೋದು, ಸರ್ಕಾರದಲ್ಲಿ ಏನಾಗಿದೆ ಅದಾಗ್ಲಿ, ಒಳ ಮೀಸಲಾತಿ ಏನಾಗುತ್ತೋ ಅದಾಗ್ಲಿ, ಅದು ಸರ್ಕಾರಕ್ಕೆ ಬಿಡೋಣ. ಆದರೆ ಈ ತಾಲೂಕಲ್ಲಿ ವಿಶೇಷವಾಗಿ ನಾವು ಯಾರು ಬೇರೆಯವರಲ್ಲ, ಒಂದು ಲೆಫ್ಟು ರೈಟು ಯಾರು ಬೇರೆಯವರಲ್ಲ, ವಿಶೇಷವಾಗಿ ತಾವೆಲ್ಲ ಅಣ್ಣ ತಮ್ಮ ಥರ ಭಾಗವಹಿಸ್ತಾ ಇದ್ದೀವಿ. ನಮ್ಮಲ್ಲಿ ಯಾವತ್ತೂ ಕೆಟ್ಟ ಮನಸ್ಸಲ್ಲಿ ಎಲ್ಲೂ ಬಂದಿಲ್ಲ. ಬರೋದು ನಾನು ಬಿಡಲ್ಲ, ಬರೋಕ್ಕೂ ನಾನು ಅದನ್ನ ಬಿಡಲ್ಲ. ಸೊ ಅದರಿಂದ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ. ಕೆಲವು ವಿಚಾರಗಳು ತಮಗೆಲ್ಲ ಗೊತ್ತಿರ್ತದೆ, ಆದರೂ ಕೂಡ ಆ ಭಗವಂತ ಸಹಿಸ್ಕೊಳ್ಳೋ ಶಕ್ತಿ ಕೊಟ್ಟವನ್ನ ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಮುಂದಿನ ದಿವಸ ಏನಾಗುತ್ತೆ ಅಂತ ಕಾದು ನೋಡೋಣ. ಏನಾದರೂ 28ಕ್ಕೆ ಏನಾದರೂ ರಿಸರ್ವೇಶನ್ 99% ಆಗೋ ಚಾನ್ಸಸ್ ಇದೆ. ಅಮೆಂಡ್ಮೆಂಟ್ ಪಾಸ್ ಆಗಿದೆ 15ರಲ್ಲಿ ರಿಸರ್ವೇಶನ್ ಲೇಡಿ ರಿಸರ್ವೇಶನ್ ಬಂದ್ರೆ ಖಂಡಿತವಾಗ್ಲೂ SC ಲೇಡಿ ಆಗೋ ಚಾನ್ಸಸ್ 100% ಇದೆ. ಸೊ ಏನಾದ್ರೂ ಕೂಡ ತಾಲೂಕು ಅಭಿವೃದ್ಧಿಗೆ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ.